ಇಲ್ಲಿ ಅಣಿಮಣಿದು ಇಂದಿನ ಈ ಮುಸ್ಸಂಜೆಯ ಈ ಬೆಳಗಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪೂಜ್ಯರಿಗೂ ನಮಸ್ಕರಿಸುತ್ತಾ, ಇಲ್ಲಿಯವರೆಗೆ ಸಿದ್ದೇಶ್ವರ ಪೂಜ್ಯರ ಬಗ್ಗೆ ತಮ್ಮ ನುಡಿಸಿರಿಯನ್ನು ನೀಡಿರುವಂಥ ಉಮರ್ಜಿ ಗುರುಗಳಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕರಿಸುತ್ತಾ, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋವರು ನೋಡಯ್ಯ, ಉರ್ಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅಂತ ಉರ್ಲಿಂಗ ದೇವರು ಒಂದು ವಚನವನ್ನೇ ನಾವು ನೋಡಿದರೆ, ಅಪ್ಪ ಸಿದ್ದೇಶ್ವರರ ಒಂದು ಅವರ ಜೀವನ ಇಲ್ಲಿ ಕಾಣ್ತಾ ಇದೆ. ಲೋಕದಂತೆ ಬಂದರೂ ಕೂಡ ಅವರೇನು ಈ ಭೂಮಿಗೆ ಯೋಜನರಾಗಿ ಬರಲಿಲ್ಲ. ನಮ್ಮ ನಿಮ್ಮೆಲ್ಲರ ಹಾಗೆ ಸಾಮಾನ್ಯರಾಗಿ ತಂದೆ ತಾಯಿಗಳು ಉದರದಲ್ಲಿ ಬಂದರೂ ಕೂಡ ಲೋಕದಂತೆ ಇರದೆ ಲೋಕದಂತೆ ಹೋಗದೆ ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋದವ್ರನ್ನ ನಾವು ನೀವು ಕಣ್ಣಾರೆ ಕಂಡಿದ್ದನ್ನ ನಮ್ಮ ಪುಣ್ಯ ಅಂತ ನಾವು ಭಾವಿಸ್ಬೇಕಾಗ್ತದೆ. ಉಪಮಿಸಬಾರದ ಉಪಮಾತೀತರು ಇಂಥ ಉಪಮಿಸಲು ಬಾರದಂತೆ ಎಷ್ಟೇ ಶಬ್ದಗಳಿಂದ ನಾವು ಅವರ ನುಡಿ ಸಿರಿಯನ್ನ ನಾವು ಮಾಡಿದ್ರು ಕೂಡ ಆ ನುಡಿ ಸಿರಿ ಅರ್ಥಪೂರ್ಣವಾಗುವುದಿಲ್ಲ, ಪರಿಪೂರ್ಣವಾಗುವುದಿಲ್ಲ. ಅಂತ ಪರಿಪೂರ್ಣವಾದ ಜೀವನವನ್ನ ಬಯಲು ಜೀವನವನ್ನ ಕಳೆದಂಥವರು ಪೂಜ್ಯರು. ಬಯಲನೇ ಬಿತ್ತಿ ಬಯಲನೇ ಬೆಳೆದು ಬಯಲಾಗಿ ಬಯಲಾಯ್ತಯ್ಯ, ಬಯಲ ಜೀವನ ಬಯಲ ಭಾವನೆ ಬಯಲಾಗಿ ಬಯಲಾಯ್ತಯ್ಯ. ನಿಮ್ಮ ಪೂಜಿಸುವುದವರು ಮುನ್ನವೇ ಬಯಲಾದರು, ನಾನು ನಿಮ್ಮ ಪೂಜಿಸಿ ಬಯಲಾದಿ ಗೋಯಿಸರು ಎನ್ನುವಂತೆ ಇಂಥ ಬಯಲ ಮೂರ್ತಿಯನ್ನ ಶೂನ್ಯ ಸಂಪಾದನೆಯನ್ನ ಸಾಧಿಸುವಂತ ಸಂತನನ್ನ ನಮ್ಮ ಜೊತೆ ನಮ್ಮ ಜಿಲ್ಲೆಯಲ್ಲಿ ಇದ್ದುದನ್ನ ನಾವು ಒಬ್ಬ ಪುಣ್ಯರು ಅಂತ ಭಾವಿಸ್ಬೇಕಾಗ್ತದೆ. ಪೂಜ್ಯರ ನುಡಿ ಸಿರಿಯನ್ನ ಹೇಳ್ಬೇಕಾದರೆ ಅವರ ಒಂದು ನಾವೆಲ್ಲರೂ ದುಃಖತಪ್ತರಾಗಿ ನಾವು ಕಾಣ್ತಾ ಇದ್ದೇವೆ. ನಮ್ಮ ಬಿಜಾಪುರದ 3 ಗುಮ್ಮಟಗಳನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಐತಿಹಾಸಿಕ ಗುಮ್ಮಟ, ಒಂದು ಜ್ಞಾನ ಗುಮ್ಮಟ, ಒಂದು ವಚನ ಗುಮ್ಮಟ. ವಚನ ಗುಮ್ಮಟ ಪೂಜ್ಯ ಹಳಕಟ್ಟಿ ಶರಣರಾದರೆ ಐತಿಹಾಸಿಕ ಗುಮ್ಮಟವನ್ನ ನಾವು ಕಾಣ್ತಾ ಇದ್ದೀವಿ. ಈ ಎರಡರ ಮಧ್ಯದಲ್ಲಿ ನಿಮ್ಮಲ್ಲೇ ಮಧ್ಯದಲ್ಲಿ ಇದ್ದು ಈ ನಾಡಿಗೆ, ಈ ಜಗತ್ತಿಗೆ ಕನ್ನಡ ಸಾಹಿತ್ಯದ ಸಿರಿಯನ್ನ, ಆಧ್ಯಾತ್ಮಿಕದ ವೈಭವವನ್ನ, ನಮ್ಮ ಬದುಕಿನ ತಿರುಳನ್ನ ತೋರಿಸಿಕೊಟ್ಟವರು ಯಾರಪ್ಪ ಅಂತಂದ್ರೆ ಈ ಜ್ಞಾನ ಗುಮ್ಮಟ ಶ್ರೀ ಸಿದ್ದೇಶ್ವರ ಅಪ್ಪನವರು. ಬದುಕಿದರೆ ಹೀಗೆ ಸರಳವಾಗಿ ಬದುಕಬೇಕೆಂದು ಜಗತ್ತಿಗೆ ತೋರಿಸಿಕೊಟ್ಟು ದಂತಕಥೆ ಆದವರು. ವಿಜಯಪುರದ ಜ್ಞಾನ ವಿವಾಶ್ರಮದ ಪರಂ ಜ್ಯೋತಿ ಸಿದ್ದೇಶ್ವರ ಮಹಾಸ್ವಾಮಿಗಳೆಂದು ಹೇಳುವಾಗ ಧನ್ಯತೆ ಉಂಟಾಗುತ್ತದೆ. ಈ ಶತಮಾನ ಕಂಡ ಪ್ರಖರ ಆಧ್ಯಾತ್ಮಿಕ ಚಿಂತಕ, ಸರಳ ಇಲ್ಲಿ ಮಹತ್ವವನ್ನು ತೋರಿಸಿಕೊಟ್ಟ ಮಹಾಸಂತ, ವಿಶ್ವಾದ್ಯಂತ ಜ್ಞಾನ ಜ್ಯೋತಿಯನ್ನು ಬೆಳಗಿದ ತತ್ವಜ್ಞಾನಿ, ಜನ ಮಾನಸದಲ್ಲಿ ನಡೆದಾಡುವ ದೇವರು ಎಂಬ ಭಕ್ತಿ ಗೌರವವನ್ನು ಪಡೆದ ಪೂಜ್ಯ ಶ್ರೀ ಸ್ವಾಮೀಜಿಗಳು ನಡೆದಾಡುವ ವಿಶ್ವಕೋಶವಾಗಿದ್ದೆಂಬುದನ್ನ ನಾವು ನೀವು ಬಲ್ಲೆವರು. ಬಸವಾದಿ ಶರಣರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅಂತರಂಗ ಬಹಿರಂಗಗಳೆರಡಲ್ಲೂ ಶುಭ್ರತೆಯನ್ನು ಕಾಪಾಡಿಕೊಂಡು ಬಂದಿದ್ದ ಒಬ್ಬ ಅತ್ಯಂತ ಕರ್ಮಯೋಗಿ. ಶಾಂತಿ, ಸಹನೆ, ಸದಾಮುಖದಲ್ಲಿ ಪ್ರಸನ್ನತೆ, ಮಂದಹಾಸ, ಅವರ ಒಂದೊಂದು ಮಾತುಗಳು ಲಿಂಗಕ್ಕೆ ಅರ್ಪಿಸಿದ ಕಂಪು ಸೂಸುವ ಪುಷ್ಪಗಳು. ನಡೆ ನುಡಿಯಲೊಂದಾಗಿದ್ದ ಆದರ್ಶ ವ್ಯಕ್ತಿತ್ವ. ಜನಸಾಮಾನ್ಯರಾಗಿ ಬದುಕಿದ್ದ ಸರಳ ಜೀವಿ. ಸಿದ್ಧರ ಲೋಕದ ಧ್ರುವ ನಕ್ಷತ್ರ. ಬಹುಭಾಷಾ ಪ್ರತಿಭಾ ಸಂಪನ್ನರಾಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಇಚ್ಛಾಮಣಿಯಾಗಿದ್ದು ಜನವರಿ 2, 2023 ಶಿವನಲ್ಲಿ ಲೀಲವಾದವರು. ಆದರೆ ಅವರು ಬೆಳಗಿಸಿಟ್ಟು ಹೋದ ಅನುಭವ ಜ್ಯೋತಿ ಪ್ರಖರವಾಗಿ ನಿರಂತರವಾಗಿ ಭಕ್ತರ ಅಭಿಮಾನಿಗಳ ಹೃದಯ ಮಾನಸದಲ್ಲಿ ಬೆಳಗುತ್ತಲೇ ಇರುವುದು ಅವರ ಬದುಕು ತೆರೆದಿಟ್ಟ ಪುಸ್ತಕದಂತಿತ್ತು. 82 ವರ್ಷಗಳ ಸಾರ್ಥಕ ಜೀವನ ಬೆಳೆಸಿದ
ಕರ್ಮಯೋಗಿ, ವೈರಾಗ್ಯ ಮೂರ್ತಿ, ಜನರ ಮನಸ್ಸಿನಲ್ಲಿ ಕವಿದಿದ್ದ ಅಂಧಕಾರವನ್ನು ಕಳೆದು ಸುಜ್ಞಾನದ ದೀವಿಗೆಯನ್ನು ಹಚ್ಚಿ ಅವರ ಸನ್ನಡತೆಯ ದಾರಿಯಲ್ಲಿ ಮುನ್ನಡೆಸುವಂತೆ ಮಾಡಿದ ಅನುಭಾವಿ ಜ್ಞಾನರತ್ನ. ಕಾವಿದಾರಿಯಾಗದಿದ್ದರೂ ಸನ್ಯಾಸತ್ವಕ್ಕೆ ಆದರಣೀಯವಾದ ಘನತೆ, ಗೌರವವನ್ನು ತಂದುಕೊಟ್ಟವರು. ಅರಿಷಡ್ವರಗಳನ್ನು ಗೆದ್ದ ಮಹಾಶರಣ ಬಸವಣ್ಣವರಂತೆ ಹೇಳಿದಂತೆ ಮಾತಿಗೆ ಮಾತನ್ನು, ಮಂತ್ರಶಕ್ತಿಯನ್ನು ಕೊಟ್ಟವರು. ಸರ್ವಧರ್ಮ ಸಮನ್ವಯ ಸಾಕಾರ ಮೂರ್ತಿಯಾಗಿದ್ದರು. ಜಂಗಮತ್ವಕ್ಕೆ ಅನ್ವರ್ಥವಾಗಿದ್ದರು. ವಿದೇಶಗಳಲ್ಲಿ ಸಂಚರಿಸಿ ಪ್ರವಚನ ನೀಡಿ ಅರಿವಿನ ಜ್ಯೋತಿಯನ್ನು ಬೆಳೆಸಿದ ಮಹಾಜ್ಞಾನಿಗಳು. ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕ ಚಿಂತೆಯನ್ನು ದೇಶ ವಿದೇಶಗಳಲ್ಲಿ ತೋರಿಸಿದ ಭಾರತದ ಹಿರಿಮೆಯ ಆಧ್ಯಾತ್ಮಿಕ ಸಿರಿಮೆಯನ್ನು ತೋರಿಸಿಕೊಟ್ಟ ಸ್ವಾಮಿ ವಿವೇಕಾನಂದರು ಪ್ರಥಮರಾದರೆ, ಈ ಸಿದ್ದೇಶ್ವರ ಸ್ವಾಮಿಗಳು ಸ್ವಾಮಿ ವಿವೇಕಾನಂದಂತೆ ದ್ವಿತೀಯ ಜ್ಞಾನ ಜ್ಯೋತಿಯನ್ನ ಬೆಳೆಸಿಕೊಟ್ಟ ಶರಣರು. ಶರಣರನ್ನು ಮರಣದಲ್ಲಿ ನೋಡೆಂಬ ಮಾತಿಗೆ ಸಾಕ್ಷಿಯಾದವರು. ಇಲ್ಲಿವರೆಗೆ ನಮ್ಮ ಉಣ್ಣಿಬಾಯಿ ಶರಣರು ಅವರ ಜನನದ ಬಗ್ಗೆ ಹೇಳಿದರು. ಜನನದ ಬಗ್ಗೆ ಕೆಲವೊಂದು ವಿಚಾರಗಳಲ್ಲಿ 2-3 ಕಾಣ್ತಾ ಇದ್ದೇವೆ ನಾವು. ಅವರು 1940 ಆಗಸ್ಟ್ ಸೆಪ್ಟೆಂಬರ್ 5ರಂದು ವಿಜಾಪುರ ಜಿಲ್ಲೆ ತಿಕೋಟಿ ಬಿಜ್ಜರಿಗೆಯಲ್ಲಿ ಉಗಪ್ಪಗೌಡ ಬಿರಾದಾರ ತಾಯಿ ಸಂಗಮ್ಮವರ ಪುಣ್ಯ ಗರ್ಭದಲ್ಲಿ ಜನಿಸಿದರು. ಅವರು ಜನಿಸಿದ್ದು ಗಣೇಶ ಚತುರ್ದಶಿ ದಿನದಂದೇ. ಆ ಗಣೇಶನ ವಿದ್ಯಾಸಾಗರನಾಗಿರುವಂತೆ ಇವರು ಜ್ಞಾನಸಾಗರ ಆಗಿ ನಮ್ಮ ನಿಮ್ಮೆಲ್ಲರಿಗೆ ಜಗತ್ತಿಗೆ ಕಂಗೊಳಿಸಿದವರು. ತಂದೆ ಖ್ಯಾತ ಚಿತ್ರ ಕಲಾವಿದ. ಈ ಚಿತ್ರ ಕಲಾವಿದ ಎಂತ ಒಂದು ಮೂರ್ತಿಯನ್ನ ತಮ್ಮ ಉದರದಿಂದ ದೊರಕಿಸಿಕೊಟ್ಟೆಂಬುದನ್ನ ಸಾಕ್ಷಿಯಾಗಿದೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇವರ ಮೂಲ ಹೆಸರು ಸಿದ್ಧಗೊಂಡಬ್ಬ. ಸಿದ್ಧರಾಗಿ ಪೂಜ್ಯ ಸಿದ್ದೇಶ್ವರಗಳ ಬಗ್ಗೆ ಎಷ್ಟು ಬರೆದರು, ಎಷ್ಟು ಹೇಳಿದರು. ಒಂದು ಗಿಂಡಿಯಲ್ಲಿ ಗೊಮ್ಮಟನಿಗೆ ಅಭಿಷೇಕ ಮಾಡದಂತೆ, ಕರಿಯನ್ನು ಕನ್ನಡಿಯಲ್ಲಿ ಅಡಿಸಿದಂತೆ. ತಮ್ಮ 7ನೇ ತರಗತಿಯಲ್ಲಿ ಅಂದರೆ 1955-56ರಲ್ಲಿ ವಿಜಾಪುರ ಸಿದ್ದೇಶ್ವರ ಪದವಿಪೂರ್ವ ಕಾಲೇಜಿಗೆ ಬಂದಾಗ ಕಾಲೇಜಿನ ಸಮೀಪದಲ್ಲಿದ್ದ ಶಿವಾನುಭವ ಮಂಟಪದಲ್ಲಿ ವೇದಾಂತ ಶ್ರೀ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶ್ರೀಗಳು ಹೇಳುತ್ತಿದ್ದ ಆಧ್ಯಾತ್ಮಿಕ ಪ್ರವಚನದ ಮೇಲೆ ಗಾಢವಾದ ಪ್ರಭಾವ ಬೀರುತ್ತು. ಪರೀಕ್ಷೆಗಳು ಮುಗಿದು ಸಹಪಾಠಿಗಳು ಊರಿಗೆ ಹಿಂತಿರುಗಿದರೆ ಸಿದ್ದಗುಂಡಪ್ಪ ಊರಿಗೆ ಮರಳದೆ ಗುರುವಿನ ಆಶ್ರಯಕ್ಕೆ ಬಯಸಿ ಹಂಬಲಿಸಿ ಬಿಜಾಪುರದಲ್ಲೇ ಉಳಿದುಕೊಂಡರು. ಪ್ರತಿದಿನ ಬೆಳಿಗ್ಗೆ ಪೂಜ್ಯರ ಪ್ರವಚನ ಕೇಳಿ ರಾತ್ರಿ ಶ್ರೀಗಳು ತಂಗುತ್ತಿದ್ದ ಕೊಠಡಿಯ ಮುಂಭಾಗದಲ್ಲಿ ಮಲಗುತ್ತಿದ್ದ ಸಿದ್ದಗುಂಡಪ್ಪರನ್ನು ಗಮನಿಸಿದ ಪೂಜ್ಯರು ಮಲ್ಲಿಕಾರ್ಜುನ ಶ್ರೀಗಳು ಚಕಿತರಾಗಿ ಆತನ ಬಗ್ಗೆ ವಿಚಾರಿಸಿ ಊರಿಗೆ ಕಳಿಸಿದರು. ಊರಿಗೆ ಕಳಿಸಿಕೊಟ್ಟರೂ ಮರಳಿ ಆತ ತನ್ನ ಆಧ್ಯಾತ್ಮಿಕ ಹಂಬಲದಿಂದ ಮಲ್ಲಿಕಾರ್ಜುನರ ಸಾನ್ನಿಧ್ಯಕ್ಕೆ ಬಂದು ಸೇರಿದ. ಹಿಂತಿರುಗಿ ಬಂದು ಪ್ರವಚನ ಕೇಳಿ ಕೊಠಡಿಯ ಮುಂದೆ ಮಲಗುತ್ತಿದ್ದ. ಶ್ರೀಗಳು ಹೋಗಪ್ಪ ಬಿರಾದಾರ್ ಅವರನ್ನು ಕರೆಸಿಕೊಂಡು, ಈ ಮಗು ಒಂದಿಷ್ಟು ದಿನ ಇಲ್ಲೇ ಇರಲಿ, ಬುದ್ಧಿವಾದ ಹೇಳಿ ಕಳಿಸುತ್ತೇನೆಂದು ಹೇಳಿದರಂತೆ. 1957ರಲ್ಲಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನಗಳು ಚಡಚನ ಪ್ರೋತ್ಸಾಹ ಪ್ರಾರಂಭಿಸಿದಾಗ ಅಲ್ಲಿಗೆ ಬಾಲಕ ಸಿದ್ದಗೊಂಡಪ್ಪರವರನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿಯೇ ಪ್ರೌಢಶಾಲೆ ಸೇರಿದ ಮುಂದಿನ ಶಿಕ್ಷಣ ಅವಕಾಶ ಮಾಡಿಕೊಟ್ಟರು. ಅಲ್ಲಿ ನಡೆದ ಪ್ರವಚನದ ಮುಕ್ತಾ ಸಮಾರಂಭದಲ್ಲಿ ಸಿದ್ದಗೊಂಡಪ್ಪನವರನ್ನು ಅಧಿಕೃತ ಶಿಷ್ಯನಾಗಿ ಸ್ವೀಕರಿಸಿ ಸಿದ್ದೇಶ್ವರ ಎಂಬ ನಾಮಕರಣ ಮಾಡಿದರು. ನಂತರ ಅವರು ವಿಜಾಪುರದಲ್ಲಿ ವಿಜಯ ಕಾಲೇಜಿನ BA, ಕೊಲ್ಹಾಪುರದ ಪುಣೆಯಲ್ಲಿ ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ವಿದ್ಯಾಭ್ಯಾಸದಲ್ಲಿ ಕೂಡ ಅತ್ಯಂತ ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಕೀರ್ತಿಯನ್ನು ತಂದವರು. ಬಿಡುವಿನ ವೇಳೆಯನ್ನು ಅಧ್ಯಯನಕ್ಕಾಗಿ ಮೀಸಲಿಟ್ಟಿದ್ದರು. ಓದಿನ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದರಿಂದಲೇ ಅವರು ಜ್ಞಾನದ ಭಂಡಾರವೇ ಆಗಿದ್ದರು. ಬಸವಣ್ಣ ಭಕ್ತಿ ಭಂಡಾರಿಯಾದರೆ ನಮ್ಮ ಸಿದ್ದೇಶ್ವರಪ್ಪನವರು ಜ್ಞಾನ ಭಂಡಾರಿ. ಓದುವವರಿಗೆ ಬರೀ ಹವ್ಯಾಸವಾಗಿರಲಿಲ್ಲ, ಒಂದು ರೀತಿಯಲ್ಲಿ ಹುಚ್ಚಾಗಿತ್ತು. ದಿನಗಳು ವರ್ಷಗಳು ಉಳಿದಂತೆ ಈ ಹುಚ್ಚು ಕಡಿಮೆಯಾಗುವುದರ ಬದಲು ಹೆಚ್ಚಾಗುತ್ತಿತ್ತು. ಪೂಜ್ಯ ಶ್ರೀ ಸಿದ್ದೇಶ್ವರಗಳು ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್
ಅಲ್ಲಮ ಪ್ರಭು, ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ, ಯೇಸುಕ್ರಿಸ್ತ, ಪೈಗಂಬರ, ಮಾವೀರ, ಲೆನಿನ್, ಮಾರ್ಕ್ಸ್ವಾನ್, ನೆಲ್ಸನ್ ಮಂಡೇಲ ಸೇರಿದಂತೆ ವಿಶ್ವದ ಎಲ್ಲ ದಾರ್ಶನಿಕರನ್ನು ಆಳವಾಗಿ ಅಧ್ಯಯನ ಮಾಡಿ ಅರೈಸಿಕೊಂಡು ಶ್ರೀಗಳು ಈ ವಿಶ್ವವನ್ನೇ ನಿಮ್ಮೆಲ್ಲರಿಗೆ, ನಾಡಿನ ಜನತೆಗೆ, ಆಧ್ಯಾತ್ಮಿಕ ಜೀವಿಗಳಿಗೆ ತೋರಿಸಿಕೊಟ್ಟ ಒಬ್ಬ ವಿಶ್ವಕೋಶ ಜ್ಞಾನ ಭಂಡಾರಿ ಅಪ್ಪನವರು. ಪ್ರವಚನದ ಮೂಲಕ ಎಲ್ಲರಿಗೂ ಮುಟ್ಟಿಸಿದವರು. ಅವರು ಓದುವುದರ ಜೊತೆಗೆ ಓದಿದ್ದನ್ನು ಅರಿಯಿಸಿಕೊಂಡು ತಮ್ಮ ಜ್ಞಾನದ ಪುಟಗಳನ್ನು ದಾಖಲಿಸಿಕೊಂಡರು. ತಮ್ಮ 19ನೇ ವಯಸ್ಸಿನಲ್ಲೇ ತಮ್ಮ ಗುರುಗಳಾದ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳು ಮರಾಠಿಯಲ್ಲಿ ಮಾಡಿದ ಪ್ರವಚನವನ್ನು ಕನ್ನಡದಲ್ಲಿ ಟಿಪ್ಪಣಿ ಮಾಡಿ 400 ಪುಟಗಳ ಒಂದು ಸಿದ್ಧಾಂತ ಶಿಖಾಮಣಿಯನ್ನ ಪುಸ್ತಕ ಬರೆದು ಗುರುಗಳ ಹೆಸರಿನಲ್ಲಿ ಪ್ರಕಟಿಸಿದ್ದು ಅವರ ಒಂದು ಧನ್ಯತೆ ಭಾವಕ್ಕೆ, ಜ್ಞಾನಕ್ಕೆ, ಜ್ಞಾನ ಶಿಖರಕ್ಕೆ ಸಮವಾಗಿದೆ. ಮಲ್ಲಿಕಾರ್ಜುನ ಅಪ್ಪಗಳು ಅಚ್ಚುಮೆಚ್ಚಿನ ಶಿಷ್ಯರಾದ ಸಿದ್ದೇಶ್ವರಿಗೆ ಭಗವದ್ಗೀತೆ, ಉಪನಿಷದ ಬಗ್ಗೆ ವ್ಯಾಖ್ಯಾನ ನೀಡಿ ಅವರ ಅರಿವಿನ ದಿಗಂತವನ್ನು ವಿಸ್ತರಿಸಿದರು. ಮುಂದೆ ಸಿದ್ದೇಶ್ವರರು ಉಪನಿಷತ್ತುಗಳನ್ನು, ಭಗವದ್ಗೀತೆ, ಯೋಗಸೂತ್ರ, ವಚನ ಸಾಹಿತ್ಯ ಮುಂತಾದ ವಿಷಯಗಳ ಬಗ್ಗೆ ತಮ್ಮ ಗುರುವಿನ ಮುಖೇನ ಕಲಿತ ಜ್ಞಾನವನ್ನು ಬಳಸಿಕೊಂಡು ವೇದಾಂತ ತತ್ವಗಳನ್ನು ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ಸರಳವಾಗಿ ಹೇಳುವುದು ಅವರ ಪ್ರವಚನದ ವೈಶಿಷ್ಟ್ಯವಾಗಿತ್ತು. ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶ್ರೀಗಳ ತಮ್ಮ ಅಂತಿಮ ದಿನಗಳಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಹತ್ತಿರಕ್ಕೆ ಕರೆದು, ನಾನು ಕಲಿತಿದ್ದು ಕಡಿಮೆ, ನನಗೆ ಇಂಗ್ಲಿಷ್ ಭಾಷೆ ಗೊತ್ತಿಲ್ಲ, ಕರ್ನಾಟಕ ಮಹಾರಾಷ್ಟ್ರಗಳಲ್ಲಿ ಮಾತ್ರ ನಾನು ಪ್ರವಚನ ಮಾಡಿದ್ದೇನೆ, ನೀವು ಸಾಗರದಾಚೆ ಹೋಗಬೇಕು, ನಿಮ್ಮ ಆಧ್ಯಾತ್ಮಿಕ ಪ್ರವಚನದಿಂದ ಜನರು ಪುನೀತರಾಗಬೇಕು, ವಿಶ್ವ ಮಾನ್ಯರಾಗಿ ಬೆಳೆಯಬೇಕು ಎಂದು ಹರಿಸಿದನು. ಆ ಹರಿಸಿದಂತೆ ಅಪ್ಪನವರು ದೇಶ ವಿದೇಶಗಳಲ್ಲಿ ಅನೇಕ ಕನ್ನಡ, ಇಂಗ್ಲಿಷ್, ಸಂಸ್ಕೃತ, ಹಿಂದಿ, ಮರಾಠಿ ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದರು. ಈ ಭಾಷೆಗಳಲ್ಲಿ ಅವರು ನಿರರ್ಗಳವಾಗಿ ಪ್ರವಚನ ನೀಡುತ್ತಿದ್ದ ಪ್ರತಿಭಾ ಸಂಪನ್ನರಾಗಿದ್ದರು. ಸುತ್ತೂರು ಜಗದ್ಗುರುಗಳು ಶ್ರೀ ಶಿವರಾತ್ರಿ ದೇಶಿಕೇಂದ್ರಗಳ ವಿದೇಶಗಳಲ್ಲಿ ಅಪಾರ ಸಂಖ್ಯೆಯ ಶಿಷ್ಯರಾಗಿದ್ದರು, ಅಭಿಮಾನಿಗಳಿದ್ದಾರೆ. ಅಲ್ಲಿ ಅನೇಕ ಸಂಘ ಸಂಸ್ಥೆಗಳೊಂದಿಗೆ ಪೂಜ್ಯರ ಸಂಪರ್ಕವಿದೆ. ಸಿದ್ದೇಶ್ವರ ಸ್ವಾಮಿಗಳ ವಿದೇಶಿ ಪ್ರಯಾಣಕ್ಕೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಕಲ್ಪಿಸಿಕೊಟ್ಟು ಪ್ರವಚನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದರು. ಹೀಗಾಗಿ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ, ಸಿಂಗಾಪುರ್, ಮಲೇಷ್ಯಾ ದೇಶಗಳಿಗೆ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಹೋಗಿ ಭವ್ಯ ಭಾರತ, ಸರ್ವಧರ್ಮ ಸಹಿಷ್ಣುತೆ, ದಿವ್ಯ ಸಂಸ್ಕೃತಿಯ ಪರಂಪರೆ, ಈ ಪವಿತ್ರ ಭೂಮಿಯಲ್ಲಿ ಜನ್ಮ ತಾಳಿದ ಸಂತರು, ಶರಣರು, ಯೋಗಿಗಳು, ತಪಸ್ವಿಗಳು ನೀಡಿದ ಸಂದೇಶಗಳನ್ನು ಜಗತ್ತಿನೆಲ್ಲೆಡೆ ಪಸರಿಸುವಂತೆ ಮಾಡಿದ ನಮ್ಮ ರಾಷ್ಟ್ರ ಕಂಡ, ನಾನು ಆಗಲೇ ಹೇಳಿರುವಂತೆ 2ನೇ ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳು ಹರಿಸಿದಂತೆ ಈ ಕಾರ್ಯವನ್ನು ಮಾಡಿ ಗುರುವಿಗೆ ಸಮರ್ಪಣೆಯನ್ನು ಮಾಡಿದಂತ ದಿವ್ಯ ಜ್ಯೋತಿ ಸಿದ್ದೇಶ್ವಾಮಿಗಳು. ಸಿದ್ದೇಶ್ವಾಮಿಗಳು ಪ್ರಕೃತಿ ಆರಾಧಕರು. ಪೂಜ್ಯ ಶ್ರೀ ಪ್ರಕೃತಿ ಬಗ್ಗೆ ಅಪಾರವಾದ ಪ್ರೀತಿ, ಕಳಕಳಿ, ಕಾಳಜಿಯನ್ನು ಹೊಂದಿದ್ದರು. ಹೀಗಾಗಿ ಅವರು ಜ್ಞಾನಯೋಗಾಶ್ರಮದಲ್ಲಿ 17 ಎಕರೆ ಜಮೀನಿನಲ್ಲಿ 100 ಪ್ರಭೇದ ಗಿಡಗಳು, ಮರಗಳನ್ನು ಬೆಳೆಸಿ ನಂದನವನವಾಗಿ ಮಾಡಿದ್ದರು. ಅವುಗಳಿಗೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ನೋಡಿಕೊಳ್ಳುತ್ತಿದ್ರು. ಅಲ್ಲಿ ಸದಾ ಪಕ್ಷಿಗಳ ನಿನಾದ ಅನುಸರಿಸುತ್ತವೆ, ಧಕ್ಕೆಯಾಗದಂತೆ ನೋಡಿಕೊಳ್ಳುತ್ತಿದ್ದರು. ಆಶ್ರಮ ಆವರಣದಲ್ಲಿ ಬೃಹದಾಕಾರ ಬೆಳೆದಂತ ಆಲದ ಇಳಿಬಿದ್ದ ರೆಂಬೆಗಳನ್ನು ಕತ್ತರಿಸಲು ಮುಂದಾದಾಗ ಪೂಜ್ಯರು ತಡೆದು ಇಳಿಬಿದ್ದ ಕೊಂಬೆಗಳಿಗೆ ಕಂಬಗಳನ್ನು ನಿಲ್ಲಿಸಿ ಆಶ್ರಯ ಒದಗಿಸಿರುವುದನ್ನ ಇಂದಿಗೂ ನಾವು ಕಾಣಬಹುದು. ಪ್ರಕೃತಿ ಬಗ್ಗೆ ಅಷ್ಟೊಂದು ಒಲವು ಇಟ್ಟುಕೊಂಡಿದ್ದರು. ಗಿಡಗಳಲ್ಲಿ ಅರಳಿ ನಿಂತ ಹೂಗಳನ್ನು ಕೀಳಲು ಬಿಡುತ್ತಿರಲಿಲ್ಲ. ಹೂಗಳು ಗಿಡದಲ್ಲಿದ್ದರೆ ಚೆನ್ನ ಎಂದು ಹೇಳ್ತಿದ್ದರು. ಪೂಜೆಗೆ ಬಹಳಷ್ಟು ಹೂಗಳನ್ನು ಬೆಳೆಸದೆ ಒಂದೇ ಹೂವನ್ನು ಬೆಳೆಸ್ತಿದ್ದರು. ಇಂಥ ಶ್ವೇತ ವಸ್ತ್ರಧಾರಿಯಾದ ಪೂಜ್ಯ ಶ್ರೀ ಸಿದ್ದೇಶ್ವಾಮಿಗಳು ಸದಾಕಾಲ ಶ್ವೇತ ವಸ್ತ್ರಧಾರಿಗಳು, ಜೇಬು ಇಲ್ಲದ ನಿಲುವಂಗಿ, ಅವ್ರ ಹತ್ತಿರ ಇರುತ್ತಿದ್ದು 2 ಜೋಡಿ ವಸ್ತ್ರಗಳು. ಅಷ್ಟು ಹರಿದಿದ್ದರು, ತೊಡುತ್ತಿದ್ದರು.
ತಾವೇ ಹೊಲಿಗೆ ಹಾಕಿಕೊಳ್ಳುತ್ತಿದ್ದರು. ಒಂದು ದಿನ ಹೀಗೆ ಹರಿದಂಗಿಯನ್ನು ನೋಡಿದ ಸದ್ಭಕ್ತರು ಹೊಸ ಹೊಸ ತಂದು ಕೊಡದಾಗ ಹೇಳಿದಾಗ ಅಂಗಿ ಒಂದು ಕಡೆ ಹರಿದಿದೆಯಂತೆ, ಉಳಿದ ಕಡೆ ಚೆನ್ನಾಗಿದೆ. ಹರಿದ ಕಡೆ ಏಕೆ ನೋಡುತ್ತೀರಿ, ಉಳಿದ ಕಡೆ ಚೆನ್ನಾಗಿದೆ ಅಲ್ಲಿ ನೋಡಿ ಎಂದು ಹೇಳುವುದ್ರ ಮೂಲಕ ಅವರು ನೋಡುವ ದೃಷ್ಟಿಕೋನವನ್ನ ಬದಲಾಯಿಸಿದರು. ಸರಳತೆಯ, ಸಭ್ಯತೆಯ ಸಾಕಾರ ಮೂರ್ತಿ ಎಂಬುದನ್ನ ನಾವು ಕಾಣಬಹುದು. ಮಿತಹಾರಿಯಾಗಿದ್ದರು, ಉಪ್ಪು ಖಾರವಿಲ್ಲದ ಸಪ್ಯಾಹಾರ ಸೇವಿಸಿದರು. ಒಂದು ರೊಟ್ಟಿ, ಸ್ವಲ್ಪ ಸಿಹಿ, ಇದಿಷ್ಟು ಅವರ ದಿನನಿತ್ಯ ಆಹಾರವಾಗಿತ್ತು. ಅವರು ಏನಪ್ಪಾ ಅಂದ್ರೆ ಒಂದು ತುಂಡುವ ಯೋಗಿ, ಎರಡು ತುಂಡುವ ಭೋಗಿ, ಮೂರು ತುಂಡುವ ರೋಗಿ, ನಾಲ್ಕು ತುಂಡುವ ಹೊತ್ತೊಂದು ಹೋಗಿ ಎನ್ನುವಂತೆ ಒಂದೊತ್ತು ಉಂಡು ಅವರು ಯೋಗಿಯಾಗಿ ನಮ್ಮ ನಿಮ್ಮೆಲ್ಲರ ಎದುರಿಗೆ ಆದರ್ಶಪ್ರಾಯರಾಗಿದ್ದನ್ನ ನಾವು ಕಾಣ್ತಾ ಇದ್ದೀವಿ. ಎಲ್ಲ ಕಾರನ್ನಾಗಲಿ ಪುರಸ್ಕಾರನಾಗಲಿ ನಯವಾಗಿ ತಿರಸ್ಕರಿಸಿದ ಸಂತ ಇವರು. ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಸರಳ ಜೀವನಕ್ಕೆ 10 ನಿರ್ದೇಶನಗಳನ್ನು ನಾವು ಕೊಡಬಹುದು. ಅವುಗಳಲ್ಲಿ ಒಂದು 6-7 ವರ್ಷಗಳ ಹಿಂದೆ ಹುಬ್ಬಳ್ಳಿ ಇಲ್ಲಿ ಶ್ರೀಗಳ ಪ್ರವಚನ ನಡೆಯುತ್ತಿತ್ತು. ಪೂಜ್ಯರ ಆಧ್ಯಾತ್ಮಿಕ ವಿಚಾರಗಳಿಗೆ ಮಾರು ಹೋಗಿದ್ದ ಭಕ್ತರು ಪ್ರವಚನದ ಮಂಗಲದನೊಂದು ₹1,00,00,000 ಮೌಲ್ಯದ ಒಂದು ಕಾರು ಖರೀದಿಸಿ ತಂದರು. ಅದನ್ನು ಶ್ರೀಗಳಿಗೆ ತೋರಿಸಿ, ಬುದ್ಧಿ, ಈ ಕಾರು ನಿಮಗಾಗಿ ತಂದಿದ್ದೇನೆ, ದಯವಿಟ್ಟು ಈ ಕಾರಿನ ಕೀ ಸ್ವೀಕರಿಸಿ ಎಂದು ವಿನಮ್ರವಾಗಿ ವಿನಂತಿಸಿದರು. ಅದಕ್ಕೆ ಮುಗುಳ್ನಕ್ಕ ಸ್ವಾಮೀಜಿಯವರು ಸಂತೋಷ, ಒಂದು ಸುತ್ತು ಹಾಕಿಸಿ ಎಂದು ಕಾರಿನ ಕೀಯನ್ನು ಭಕ್ತರಿಗೆ ನೀಡಿದರು. ಕಾರಿನಲ್ಲಿ ಸುತ್ತಿ ಬಂದು ತುಂಬಾ ಚೆನ್ನಾಗಿದೆ, ಅದ್ಭುತ ಎಂದು ಮೆಚ್ಚುಗೆ ಸೂಚಿಸಿದರು. ಅವರ ಮಾತನ್ನು ಕೇಳಿದ ಭಕ್ತರಿಗೆ ತಮ್ಮ ಜೀವನ ಧನ್ಯವಾಯಿತೆಂದು ಖುಷಿಯಲ್ಲಿರುವಾಗ ಅವರನ್ನು ಆಶೀರ್ವದಿಸಿ, ನಿಮ್ಮಂತ ಭಕ್ತರು ನಮಗೆ ದೊರಕಿರುವುದು ನಮ್ಮ ಸೌಭಾಗ್ಯ, ಕಾರಿನ ಅನುಭವ ಮರೆಯಲಾಗದು, ನಾನು ಒಂದೇ ಕಾರಿನಲ್ಲಿ ಓಡಾಡಿದರೆ ನಿರಾಸಕ್ತಿ ಉಂಟಾಗುತ್ತದೆ ಎಂದು ಹೇಳಿ ಕಾರನ್ನು ನೇಯವಾಗಿ ತಿರಸ್ಕರಿಸಿ ಅದೇ ಮಂದಾಸದಿಂದ ತೆರಳಿದ್ದರು. ಅವರ ಸಮೀಪವರ್ತಿಗಳು ಹೇಳಿದ್ದನ್ನ ನಾವು ತಿಳಿಯಬಹುದು. ಇದಲ್ಲದೆ ಪೂಜೆಗೆ ಮನೆ ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಕೊಡಲು ಮುಂದಾದವರು ಅನೇಕರು. ಪಡೆದುಕೊಳ್ಳದೆ ಸಾಮಾನ್ಯರಂತೆ ಜೀವನ ಶೈಲಿ ನಡೆಸಿದ ಮಹಾನ್ ಸಂತರು ಪೂಜ್ಯರು ಯಾವತ್ತೂ ಸಂಪತ್ತು ಹತ್ತಿರ ಸುಳಿಯದಂತೆ, ಈ ಮೋಹಜಾಲಕ್ಕೆ ಬೀಳದಂತೆ, ಈ ಮಾಯಾಲೋಕಕ್ಕೆ ಅಂಟಿಕೊಳ್ಳದಂತೆ, ಹೆಣ್ಣು ಹಣ್ಣು ಮಣ್ಣಿಗಾಗಿ ಪರಿಶ್ರಮ ಪಡದಂತೆ, ಈ ಮಾಯಾಲೋಕದ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಶಿವನ ಒಂದು ಮಾಯಾ ಭಿನ್ನಾಣಕ್ಕೆ ಒಳಗಾಗದಂತೆ ಬದುಕಿದ ನಾವು ನೀವು ಕಂಡ ಸಂತರು ಸಿದ್ದೇಶ್ವರ ಸ್ವಾಮಿಗಳು. 12ನೇ ಶತಮಾನದಲ್ಲಿ ಶರಣರನ್ನ ನಾವು ಇಂಥ ಮಾಯಾ ಅಲ್ಲಂಪುರಗಳನ್ನ ನಾವು ಕೇಳ್ತಾ ಇದ್ದೀವಿ, ಬಸವಣ್ಣವರ ಬಗ್ಗೆ ಕೇಳ್ತಾ ಇದ್ದೀವಿ, ಓದ್ತಾ ಇದ್ದೀವಿ. ಆದರೆ ಈ ಕೇಳಿದ್ದನ್ನ ಓದಿದ್ದನ್ನ ಆ ಸತ್ಯವನ್ನ ಸತ್ಯ ಸ್ವರೂಪರಾಗಿ ನಿಮ್ಮೆಲ್ಲರಿಗೆ ಕಂಡಿದ್ದು ಸಿದ್ದೇಶ್ವಾಮಿಗಳು ಎಂಬುದನ್ನ ನೀವು ಸಂತೋಷದಿಂದ ನಾವು ಆರಾಧಿಸಬೇಕಾಗಿದ್ದನ್ನ ನಾವು ತಿಳಿದ. ಆಶ್ರಮಕ್ಕೆ 25 ಲಕ್ಷ ರೂಪಾಯಿಗಳನ್ನು ಯಡಿಯೂರಪ್ಪ ಸರ್ಕಾರವರು ಕೊಡಲು ಮುಂದಾದಾಗ ಇಲ್ಲಿ ಶಾಲೆ ಇಲ್ಲ, ಆಸ್ಪತ್ರೆ ಇಲ್ಲ, ಏಕೆ ಹಣ, ಇಲ್ಲೇನಿದ್ದರೂ ಜ್ಞಾನ ಪ್ರಸಾರ. ಹಾಗಾಗಿ ಹಣದ ಅವಶ್ಯಕತೆ ಇಲ್ಲ ಎಂದು ನಿರಾಕರಿಸುತ್ತಿದ್ದರು. ಸಂತರು ಹೀಗಿರಬೇಕೆಂಬುದನ್ನ ಸಾಕ್ಷಿಯಾಗಿದ್ದರು. ವಿಶಾಲವಾದ ಬಾವುಳ್ಳವರೇ ಸಂತರು, ಶರಣರು. ಅವರಿಗೂ ನಮಗೂ ವಿಶೇಷ ವ್ಯತ್ಯಾಸವಿದೆ. ಈಗಿನ ಸಂತರಿಗೆ, ಈಗಿನ ನಾವು ಕಂಡ ಪೂಜ್ಯರಿಗೆ, ಈಗಿನ ನಾವು ಕಂಡ ಕಾಣುತ್ತಿರುವ ಸನ್ಯಾಸಿಗಳಿಗೆ ಆಕಾಶದಷ್ಟು ವ್ಯತ್ಯಾಸ. ಹೊರಗೆ ಬಿಡವರು ನಾವು, ಅವರು ಹೊರಗೆ ಬಿಡವರು, ನಾವು ಹೊರಗೆ ಶ್ರೀಮಂತರು. ನಾವು ಒಳಗೆ ಬಿಡವರು, ಅವರಿಗೆ ಹೊರಗೆ ಶ್ರೀಮಂತರಾಗಿ ಬದಲು ಒಳಗೆ ಶ್ರೀಮಂತರಾದರೆ ಆರೋಗ್ಯವಂತ ಸಮಾಜ ನಿರ್ಮಾಣವಾಗುವುದರಲ್ಲಿ ಸಂಶಯವಿಲ್ಲ. ಪ್ರಶಸ್ತಿಗಳಿಗೆ ದೂರವಿದ್ದು ಎಲ್ಲ ಪ್ರಶಸ್ತಿಗಳನ್ನು ನಯವಾಗಿ ತಿರಸ್ಕರಿಸಿದರು. ಕರ್ನಾಟಕ ಸರ್ಕಾರ ಕೊಡಮಾಡಿದ, ಭಾರತ ಸರ್ಕಾರ ಕೊಡಮಾಡಿದ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ
ಭಾರತ ಸರ್ಕಾರ ನೀಡುವ ಅತ್ಯುನ್ನತ ಗೌರವ ಪ್ರಶಸ್ತಿಗಳನ್ನ, ಡಾಕ್ಟರೇಟ್ ಪ್ರಶಸ್ತಿಗಳನ್ನ, ಹೀಗೆ ಹಲವಾರು ಪ್ರಶಸ್ತಿಗಳನ್ನ ಅವರು ನಯವಾಗಿ ತಿರಸ್ಕರಿಸಿ ಪ್ರಶಸ್ತಿಗಳನ್ನು ಸರಳತೆ ಒಂದು ವ್ಯಾಖ್ಯಾನವಾಗಿದ್ದ ಶ್ರೀಗಳು ಎಂದಿಗೂ ಡಂಬಾಚಾರ, ಪಾದ ಪೂಜೆ, ಭಕ್ತರಿಂದ ಬಯಸುತ್ತಿರಲಿಲ್ಲ. ಅವರೊಬ್ಬ ಅಪ್ಪಟ ಮಹಾನ್ ಸಂತರಾಗಿದ್ದರು. ಪಾದ ಪೂಜೆ ಎಂಬುದನ್ನ ಎಂತ ಸ್ವಾಮಿಗಳು ನಿಮ್ಮನ್ನ ಮೌಢ್ಯದಲ್ಲಿ ತೊಡಗಿಸ್ತಾ ಇದ್ದಾರೆ, ಆ ಪಾದ ಪೂಜೆಗೆ ಶ್ರೀಕಾರ ಹಾಕಿದವರು ಶ್ರೀಗಳು. ಶ್ರೀಗಳ ಬಗ್ಗೆ ಹೇಳುವುದು ಒಂದಲ್ಲ ಎರಡಲ್ಲ, ಅವರು ನಿಸರ್ಗದಲ್ಲಿ ಭಗವಂತನ ಕಂಡವರು. ನಮ್ಮ ಸುತ್ತಮುತ್ತ ಅನಂತವಾಗಿ ಹರಿವಿಕೊಂಡಿರುವುದೇ ಜಗತ್ತು. ಇದು ಮನುಷ್ಯನು ಬರುವ ಮೊದಲೇ ಇದೆ, ಮನುಷ್ಯರು ಹೋದ ಮೇಲೆ ಇರುತ್ತದೆ. ಈ ಜಗತ್ತಿಗೆ ವಸುಧಾ ಎಂದು ಕರೆಯುತ್ತಾರೆ. ವಸು ಎಂದರೆ ಸಂಪತ್ತು. ಈ ಜಗತ್ತು ಸಂಪತ್ಭರಿತವಾಗಿದೆ. ಇದರಲ್ಲಿ ಹೂ, ಬಳ್ಳಿ, ಗಿಡ, ಮರ, ಪಶು, ಪಕ್ಷಿ, ಕ್ರಿಮಿ, ಕೀಟ, ರವಿ, ತಾರೆ ಎಲ್ಲವೂ ಸಂಪತ್ತೇ ಆಗಿದೆ. ನಾವು ಮಾತ್ರ ಬೆಳ್ಳಿ, ಬಂಗಾರ, ಮುತ್ತು, ರತ್ನ ಇವುಗಳನ್ನೇ ಸಂಪತ್ತು ಎಂದು ಭಾವಿಸಿದ್ದೇವೆ. ಬೆಳ್ಳಿ ಬಂಗಾರದಿಂದ ಜೀವ ಜಲ ಹರಿಯುವುದಿಲ್ಲ, ಮುತ್ತು ರತ್ನಗಳಿಂದ ಪ್ರಾಣವಾಯು ಬೀಸುವುದಿಲ್ಲ. ಯಾವುದು ನಮ್ಮ ಬದುಕಿಗೆ ಆಸರೆಯಾಗಿದೆ, ಚೈತನ್ಯದಾಯಕವಾಗಿದೆ, ಅದು ಸಂಪತ್ತು. ಈ ಅರ್ಥದಲ್ಲಿ ನಿಸರ್ಗವೇ ನಿಜವಾದ ಸಂಪತ್ತು ಎಂದು, ಈ ಜಗತ್ತನ್ನು ಯಾರು ನಿರ್ಮಿಸಿದರೋ ಅವರೇ ಈ ಜಗತ್ತಿಗೆ ಒಡೆಯ, ಆತ ಜಗದೀಶ. ದೇವನಿಗೆ ಭಗವಂತ ಎಂದು ಕರೆಯುತ್ತಾರೆ. ಭಗ ಎಂದರೆ ಸಂಪತ್ತು, ಭಗವಾನ್ ಎಂದರೆ ಸಂಪತ್ತು ಉಳ್ಳವ ಎಂದರ್ಥ. ಈ ದೃಷ್ಟಿಯಿಂದಲೂ ಜಗತ್ತಿಗೆ ಸಂಪತ್ತು ಎಂದೇ ಅರ್ಥವಾಗುತ್ತೆ. ಸಭೆಯು ದೀಪವು ಬೆಳಗುತ್ತಿದ್ದರೆ ಮಾತ್ರ ಆ ಸಮೆಗೆ ಬೆಲೆ. ಸಮೆಯಲ್ಲಿ ದೀಪವು ಬೆಳಗುತ್ತಿದ್ದರೆ ಮಾತ್ರ ಆ ಸಮೆಗೆ ಬೆಲೆ. ದೀಪವು ಬೆಳಗದಿದ್ದರೆ ಕೋಟಿ ಹಣವನ್ನು ಕೊಟ್ಟು ತಂದಿದ್ದರೂ ಆ ಸಮಯವು ವ್ಯರ್ಥ, ನಿಷ್ಪ್ರಯೋಜಕ. ಎಲ್ಲರೂ ದುಡ್ಡು ಕೊಟ್ಟು ಸಮಯವನ್ನು ಖರೀದಿಸುತ್ತಾರೆ ವಿನಾ ದೀಪವನ್ನು ಖರೀದಿಸುವುದಿಲ್ಲ. ದೀಪವು ಅಷ್ಟು ಮೂಲ್ಯವಾದ. ಈ ದೀಪ ಬೆಳಕ, ಈ ಸಮಯ ಪ್ರಾಣಜ್ಯೋತಿ. ಅದೇ ರೀತಿ ಸಮಸ್ತ ಜೀವ ಜಗತ್ತು ಬದುಕಿದ್ದು ನೆಲ, ನೀರು, ಗಾಳಿ, ಬೆಳಕು, ಬಯಲಿನಲ್ಲಿ. ಈ ಅರ್ಥದಲ್ಲಿಯೂ ಪಂಚ ಮಹಾಭೂತಗಳಿಂದಾಗಿ ಈ ಜಗತ್ತೇ ನಿಜವಾದ ಸಂಪತ್ತು. ಈ ಜಗತ್ತಿಗೆ ಅಥವಾ ಸಂಪತ್ತಿಗೆ ಒಡೆಯನಾಗಿರುವನೇ ಭಗವಂತ. ಈ ಪ್ರಪಂಚದಲ್ಲಿ ಅಸಂಖ್ಯ ರೂಪ, ರಸ, ಗಂಧ, ಸ್ಪರ್ಶ ಅವೆಲ್ಲಗಳನ್ನು ಅನುಭವಿಸುವ, ಆಸ್ವಾದಿಸುವ, ಆನಂದಿಸುವ ಶಕ್ತಿ ಸಾಮರ್ಥ್ಯವುಳ್ಳ ನಾವು ಕೂಡ ಸಿರಿವಂತರೇ. ಜೀವನವೆಂದರೆ ಕೇವಲ ವಸ್ತುಗಳನ್ನು ಗಳಿಸುವುದಲ್ಲ, ಸಂಗ್ರಹಿಸುವುದಲ್ಲ, ಅನುಭವಿಸುವುದು, ಆನಂದಿಸುವುದು. ಹುಟ್ಟಿನಿಂದ ಕೊನೆಯವರೆಗೆ ಪ್ರತಿಕ್ಷಣ ನಾವು ಪಡೆಯುವ ಅಸಂಖ್ಯ ಅನುಭವಗಳ ಪ್ರಭಾವವೇ ಜೀವನವಾಗಿದೆ. ಈ ಅನುಭವ ಇಲ್ಲದಿದ್ದರೆ ಜೀವನವಿಲ್ಲ. ನಮ್ಮ ಬದುಕಿನ ಬೆಲೆ ಬರುವುದು ನಾವು ಪಡೆಯುವ ಅನುಭವದಿಂದೇ ವಿನಾ ಕೇವಲ ವಸ್ತು ಸಂಚದಿಂದ ಅಲ್ಲ. ಸಭೆ ಸಮಾರಂಭಗಳಲ್ಲಿ ಸಾವಿರ ರೂಪಾಯಿ ಬೆಲೆ ಬಾಳುವ ಬೃಹತ್ಗಾತ್ರದ ಆಹಾರವನ್ನು 4 ದಿನ ಹೊತ್ತು ತಂದು ಗಣ್ಯಾತಿಗಣ್ಯ ವ್ಯಕ್ತಿಗೆ ಹಾಕುತ್ತಾರೆ. ಆಹಾರ ಹಾಕುವುದೇ ಬೇಡ, ಈ ಆಹಾರವನ್ನು ಹಾಕಿದವರೇ ಅದನ್ನು ಎತ್ತಿಕೊಂಡು ಹೋಗುತ್ತಾರೆ. ಇಲ್ಲದಿದ್ದರೆ ಆಹಾರವನ್ನು ಹಾಕಿಸಿಕೊಂಡ ವ್ಯಕ್ತಿ ಗತಿ ಬೇರೆ, ಗತಿ ದೇವರವಲ್ಲ. ಆಹಾರ ಹಾಕಿಸಿಕೊಂಡವರಿಗಾಗಲಿ ಆಹಾರ ಹಾಕಿದವರಾಗಲಿ ಈ ಹೂವಿನ ಹಾರದ ಅನುಭವವೇ ಇಲ್ಲ. ಹಾಕಿಸಿಕೊಂಡವನಿಗೆ ಈ ಆಹಾರ ಒಂದು ಭಾರವಷ್ಟೇ, ಹಾಕಿದವರಿಗೆ ಈ ಆಹಾರ ಎಷ್ಟು ಹಣ ಕೊಟ್ಟೆವು ಎಂಬ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಹೀಗಾದರೆ ನಮ್ಮಲ್ಲಿ ಸಿರಿ ಇದ್ದೂ ಇಲ್ಲದಂತೆ. ಒಬ್ಬ ಬಾಲಕನಿಗೆ ಒಂದು ಚಿಕ್ಕ ಹೂವನ್ನು ಕೊಟ್ಟರೆ ಅದು ಕೈಯಲ್ಲಿ ಹಿಡಿದು ಊರೆಲ್ಲ ಸುತ್ತಡಿ ಸಂತಸ ಪಡುತ್ತಾನೆ. ಅನುಭವಿಸುವ, ಆನಂದಿಸುವ ಕಲೆ ಈ ಮಗುವಿಗೆ ಇರುವ ಹಾಗೆ ನಮಗೂ ಇರಬೇಕು. ಅಂತ ಶರಣರಿಗೆ ನಮ್ಮಂತ ಸಿರಿ ಸಂಪತ್ತು ಇರಲಿಲ್ಲ, ಆದರೆ ಇದ್ದುದರಲ್ಲಿ ಅವರು ಸ್ವರ್ಗ ಸುಖವನ್ನು ಅನುಭವಿಸಿದರು. ಆದ್ದರಿಂದ ಅವರೇ ನಿಜವಾದ ಶ್ರೀವಂತರು. ಈ ಮಾತನ್ನು ಬಸವಣ್ಣವರು ತಮ್ಮ ವಚನದಲ್ಲಿ ಮನೆ ನೋಡ ಬಡವರು, ಮನ ನೋಡ ಘನ, ಸೊಂಕಿನಲ್ಲಿ ಸುಖಿ, ಸರ್ವಾಂಗ ಕಲಿಗಳು, ಪಸರ ಅನುವಿಲ್ಲ, ಬಂದ ತತ್ಕಾಲವನ್ನುಂಟು ಕೂಡಲ ಸಂಗಮ ಶರಣರು ಸ್ವತಂತ್ರ ಧೀರರು ಎಂಬುವಂತೆ ಸಿದ್ದೇಶ್ವರ ಸ್ವಾಮಿಗಳು ಅನೇಕ ನಮ್ಮ ನಾಡು ಕಂಡ
ಈ ಜಗತ್ ಕಂಡ ಒಂದು ಸಂತನೆಂದ ಯಾರು? ಕೆ ಶಿವಪ್ಪನವರು ಒಬ್ಬ ದೊಡ್ಡ ಸಾಹಿತಿ, ಮೈಸೂರಿನವರು. ಆ ಮೈಸೂರಿನಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವ್ರ ಜೊತೆ 30 ದಿನಗಳ ಪ್ರವಚನದಲ್ಲಿ ಅವರು ಆ ಪ್ರವಚನ ಅರಿತು ಅನೇಕ ಕವಿತೆಗಳನ್ನ ಕವನಗಳನ್ನ ಬರೆಯುತ್ತಿದ್ದನ್ನ ಸಿದ್ದೇಶ್ವರ ಸ್ವಾಮಿಗಳಿಗೆ ಒಮ್ಮೆ ತೋರಿಸಲು ಕೆ ಶಿವಪ್ಪನವರು ಬಂದರಂತೆ. ಆ ಎಲ್ಲ ಕವನ ಸಾಹಿತ್ಯವನ್ನು ನೋಡಿ ಕೆ ಶಿವಪ್ಪನವರಿಗೆ ಸಿದ್ದೇಶ್ವರ ಸ್ವಾಮಿಗಳು ಒಂದು ಮಾತನ್ನು ಹೇಳಿದ್ರಂತೆ. ನಿಮ್ಮ ಈ ಸಾಹಿತ್ಯ ಲೋಕ ತುಂಬಾ ಸಮೃದ್ಧಿಯಾಗಿದೆ, ಸಿರಿವಂತವಾಗಿದೆ, ನುಡಿ ಸಾಹಿತ್ಯ ಬಹಳ ಅಚ್ಚುಕಟ್ಟಾಗಿದೆ. ಈ ಒಂದು ಸಾಹಿತ್ಯದ ಒಂದು ಬರವಣಿಗೆಯನ್ನ ಆಧ್ಯಾತ್ಮಿಕದಲ್ಲಿ ಬಳಸಿಕೊಳ್ಳಿರಿ ಎಂಬ ಒಂದು ನುಡಿ ಶಿವಪ್ಪನವರಿಗೆ ಮೂಟಿ ಅವರು ಮುದ್ದುರಾಮ ಒಂದು ಅಂಕಿತ ನಾಮದಲ್ಲಿ ನಿಮಗೆ ಗೊತ್ತಿರುವಂತೆ ಅವರು 30 ನುಡಿಗಳ ಒಂದು ಸಂತನ ಅಂದರೆ ಯಾರೆಂಬುದನ್ನ ಬರೆದದ್ದನ್ನ ನಾವು ನೀವು ಕೇಳಿ ಅದನ್ನ ನಾವು ಅನುಭವಿಸಿ ಸಂತೋಷವನ್ನ ಹೊಂದಿರಬಹುದು. ಅದನ್ನ ನಾವು ನೀವು ನೆನಪಿಸಿಕೊಳ್ಬೇಕು. ಆ ಸಂತನ ಅಂದರೆ ಯಾರು ಎಂಬುದನ್ನ ಆ ವಚನದಲ್ಲಿ ಅಪ್ಪನವರ ಒಂದು ಹೆಸರಿಲ್ಲ, ಆದರೆ ಆ 30 ನುಡಿಗಳ ಒಂದು ಸಂಕಲನ ಅಪ್ಪನವರಿಗೆ ಪರಿಪೂರ್ಣ ಒಂದು ವಿಚಾರವನ್ನ ತೋರಿಸುವಂತೆ ನಾವು ಕಾಣ್ತಾ ಇದ್ದೇವೆ. ಅದರ 2 ನುಡಿಗಳನ್ನ ನಾವು ನೋಡಿದರೆ, ಸಂತನೆಂದರೆ ಯಾರು? ದಿವ್ಯತೆಯನ್ನು ಅರಿತವರು, ಸರಳತೆ ಸೂತ್ರದಲ್ಲಿ ಸುಖವನ್ನು ಕಂಡವರು, ಮಮತೆಯ ಬಂಧನವನ್ನು ಕಳಚಿ ಬಲುದೂರ ನಿಂತವರು, ಎಲ್ಲರಲ್ಲಿ ಅವನೊಬ್ಬ ಮುದ್ದುರಾಮ. ಈ ನುಡಿ ಅರ್ಥವನ್ನ ನಾವು ಅರ್ಥೈಸಿಕೊಂಡರೆ ಪೂಜ್ಯರ ವಿಚಾರವನ್ನ ನಮಗೆ ಗೊತ್ತಾಗ್ತದೆ. ಸಿದ್ಧನೆಂದ ಯಾರು? ಮನ ನೋಯಿಸಿದಾತ, 100 ನೋವುಗಳನ್ನು ಸಹಿಸಿ ನಗುತ್ತಲಿರುವ ಆತ, ಒಂದಾದ ನಡುನುಡಿಗೆ ದಿಕ್ಕು ದೆಸೆ ತೋರಿದಾತ, ಪರಮಗುರು ಆ ಸಾಧು ಮುದ್ದುರಾಮ. ಬೇಕು ಬೇಡುಗಳಿಲ್ಲ, ಕೋಪ ತಾಪಗಳಿಲ್ಲ, ನುಡಿಗಳಿಲ್ಲ, ಹುಸಿ ಮಾತು ಬಿರು ಮಾತುಗೂ ಒಂದಿಲ್ಲ ಮನದಿ, ದೆನ್ನುವುದು ಮರೆತು ನಿಂತ ಆ ಸಂತ ಮುದ್ದುರಾಮ ಅಂತ ಕೆ ಶಿವಪ್ಪನವರು ರಚಿಸಿದಂತ ನಾವು ಸಾಹಿತ್ಯದಲ್ಲಿ ಪೂಜ್ಯ ಸಿದ್ದೇಶ್ವರರ ಒಂದು ನುಡಿ ನಮನವನ್ನ ನಾವು ಕಾಣ್ತಾ ಇದ್ದೀವಿ. ಸರ್ವ ತ್ಯಾಗಿ ಬರಿತಾ ಇದ್ದೀವಿ. ತ್ರಿವಿಧ ದಾಸೋಹಿ ಪರಂ ಪೂಜ್ಯ ಶ್ರೀಕುಮಾರ ಸ್ವಾಮೀಜಿಗಳವರಂತೆ ಪರಮ ಪೂಜ್ಯ ಸಿದ್ದೇಶ್ವಾಮಿಗಳು ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸಕ್ಕೆ ಒಂದು ಘನತೆ ಗೌರವವನ್ನು ತಂದುಕೊಟ್ಟು ಸನ್ಯಾಸಿ ಎಂದರೆ ಹೇಗಿರಬೇಕೆಂಬುದಕ್ಕೆ ನಿರ್ದೇಶನಾಗಿದೆ. ಪರಂ ಪೂಜ್ಯ ಶಿವಕುಮಾರ ಸ್ವಾಮೀಜಿಗಳು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟರೆ, ಪೂಜ್ಯ ಸಿದ್ದೇಶ್ವಾಮಿಗಳು ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಟ್ಟರು. ಇಬ್ಬರು ಮಹಾಪುರುಷರು ಸಮಾಜಮುಖಿ ಸೇವೆಯಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡರು. ಇಬ್ಬರು ಜ್ಞಾನ ಜ್ಯೋತಿಯನ್ನು ಬೆಳಗಿ ಸನ್ಮಾರ್ಗಕ್ಕೆ ತೋರಿಸಿಕೊಟ್ಟರು. ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಪೂರ್ವಾಶ್ರಮದ ಜೊತೆಗೆ ಯಾವ ಸಂಬಂಧ ಬಾಂಧವ್ಯವನ್ನು ಹೊಂದಿರಲಿಲ್ಲ. ತಂದೆ ತಾಯಿ ವಿಧಿವಶರಾದಾಗಲೂ ಅವರು ಬಿಜ್ಜರಿಗೆ ಹೋಗಲಿಲ್ಲ. ಸನ್ಯಾಸ ತತ್ವ ಮೀರಲಿಲ್ಲ. ಪೂರ್ವ ಆಶ್ರಮದ ದಿನಗಳನ್ನು ಶ್ರೀಗಳು ಚರ್ಚಿಸುತ್ತಲೇ ಇರಲಿಲ್ಲ. ಹಳೆಯ ಸ್ನೇಹಿತರ ಒಡನಾಟವನ್ನು ಸಹ ಸ್ಮರಿಸದೆ ಪೂರ್ವಾಶ್ರಮದ ನೆನಪನ್ನೇ ಮಾಡಿಕೊಳ್ಳುತ್ತಿರಲಿಲ್ಲ. ಅಷ್ಟೊಂದು ಶ್ರದ್ಧೆ ನಿಷ್ಠೆಯಿಂದ ಸನ್ಯಾಸತ್ವವನ್ನು ಪಾಲನೆ ಮಾಡಿ ಬಂದಂತ ಪೂಜ್ಯರು ಸಿದ್ದೇಶ್ವರಗಳು. ಪೂಜ್ಯ ಸಿದ್ದೇಶ್ವರು ನಾಡು ಕಂಡ ಈ ಒಂದು ಅವರ ವಿಚಾರ, ತಾವು ಅಗಲಿದ ನಂತರ ತಮ್ಮ ಅಂತಿಮ ಸಂಸ್ಕಾರ ಹೇಗೆ ನಡೆಯಬೇಕೆಂಬುದನ್ನೇ 2014 ಬರೆದಿಟ್ಟರು. ಈಗ ನಾವು ನೀವು ಕಾಣುತ್ತಿರುವಂತ ಅನೇಕ ಪೂಜ್ಯರು ತಾವು ಇದ್ದಾಗಲೇ ತಮ್ಮ ಒಂದು ಗವಿಯನ್ನ, ತಾವು ದೇಹವನ್ನ, ತಮ್ಮ ಗುಡಿಯನ್ನ ಕಟ್ಟಿಸೋಕ್ಕಾಗಿ ತಾವಿದ್ದಾಗಲೇ ಗುಡಿಯನ್ನ ಕಟ್ಟಿಸಿ ಇಟ್ಟಿರುವಂತ ಕೆಲವು ಪೂಜ್ಯರನ್ನ ನಾವು ನಿಮ್ಮಲ್ಲಿ ಕಾಣ್ತಾ ಇದ್ದೇವೆ. ಇವರಲ್ಲಿ ಎಲ್ಲ ಸ್ವಾರ್ಥ ವಿಚಾರ, ಈ ಭವಬಂಧನ ವಿಚಾರ ಇಲ್ಲಿ ಕಾಣ್ತಾ ಇದ್ದೇವೆ. ಇವರು ಬಂಧನದಿಂದ, ಈ ಮಾಯಾಜಾಲದಿಂದ ದೂರವಿದ್ದು ಈ ಎಲ್ಲ ದಾರ್ಶನಿಕರಿಗೆ, ಎಲ್ಲ ಸಂತರಿಗೆ, ಎಲ್ಲ ಪೂಜ್ಯರಿಗೆ ಆದರ್ಶಪ್ರಾಯರಾಗಿ ಹೇಗೆ ಬಾಳಬೇಕು, ಹೇಗೆ ಬದುಕಬೇಕು, ಹೇಗೆ ಜೀವಿಸಬೇಕು, ಹೇಗೆ ಕೊನೆ ಕಾಲದಲ್ಲಿ ತಮ್ಮ ಯಾವ ಒಂದು ಸ್ಥಿರವಾದ ಒಂದು ವಸ್ತು ಇರದೆ ಅವರು ಅವರು ಜಡವಾಗಿ ಇರದೆ
ಅವರು ಸ್ಥಿರವಾಗಿ ಎಲ್ಲ ಭಕ್ತರ ಹೃದಯಮಾನದಲ್ಲಿ ರಾರಾಜಿಸುತ್ತಿರುವನ್ನ ನಾವು ನೀವು ಭಕ್ತಿಯಿಂದ ಅನುಭವಿಸುತ್ತಿರೋದನ್ನ ಕಾಣ್ತಾ ಇದ್ದೇವೆ. 2014ರಲ್ಲಿ ಬರೆದಿಟ್ಟಂತ ಅವರ ಪತ್ರದಲ್ಲಿ ತಮ್ಮ ಭಕ್ತ ಸಮುದಾಯಕ್ಕೆ ಅಂತಿಮ ಸಂದೇಶವನ್ನು ತಿಳಿಸಿದರು. ಅವರ ಅನುಸಾರ ವೀರಶೈವ ಸಮಾಜದವರ ಆದರೂ ಕೂಡ ದೇಹವನ್ನು ಭೂಮಿಯಲ್ಲಿ ಸಮಾಧಿ ಮಾಡಲು ಬದಲು ದಹಿಸಬೇಕು. ಸಾದ್ರಿಕ ವಿಧಿವಿಧಾನವನ್ನು ಪಾಲಿಸುವುದು ಬೇಡ. ಇದನ್ನ ನಾವು ಆದರ್ಶವಾಗಿ ಈಗಿನ ಪೂಜ್ಯರು, ಈಗಿನ ಸನ್ಯಾಸಿಗಳು ನೋಡಿ ಕಲಿಬೇಕು. ಈ ಸನ್ಯಾಸಿಗಳು ಅನೇಕ ನಾಡಿನಾದ್ಯಂತ ಇಂದಿನ ದಿನ, ನಿನ್ನೆಯ ದಿನ, ಮೊನ್ನೆ ದಿನ, ಈ ತಿಂಗಳ ಪರ್ಯಂತರ ಶ್ರೀಗಳ ನುಡಿನಮನ ಸಲ್ಲಿಸ್ತಾ ಇದ್ದಾರಲ್ಲ, ಆ ನುಡಿನಮನದಲ್ಲಿ ಸುಪೂಜ್ಯರ ಸರಳತೆ ಒಂದು ಆ ವಿಚಾರ ತಾವು ಅಳವಡಿಸಿಕೊಂಡರೆ ನಾವು ಪೂಜ್ಯರ ನುಡಿನಮನವನ್ನು ಸಲ್ಲಿಸುವ ಒಂದು ಸಾರ್ಥಕವಾಗುತ್ತದೆ ಎಂಬುದನ್ನ ಈ ನಾಡಿನ ಪೂಜ್ಯರು, ಈ ನಾಡಿನ ಸನ್ಯಾಸಿಗಳು, ಈ ನಾಡಿನ ಸಂತರು, ನಿಮ್ಮೆದುರಿಗೆ ಕಣ್ಣೆದುರಿಗಿದ್ದಂಥವ್ರು, ನಿಮ್ಮ ಮಗ್ಗಲಿಗೆ ಇದ್ದಂಥವ್ರು, ನಿಮ್ಮ ಮುಂದೆ ಕಾಣ್ತಾ ಇದ್ದವರು, ಅವರು ಅರಿತುಕೊಂಡರೆ ಈ ಆಧ್ಯಾತ್ಮಿಕ ಲೋಕ ಸಿರಿ ಸಂಪದವಾಗಿ ಒಳ್ಳೆಯ ಒಂದು ಭಕ್ತಿ, ಒಳ್ಳೆಯ ಒಂದು ನಿಷ್ಠೆ, ಒಳ್ಳೆಯ ಒಂದು ಶ್ರದ್ಧೆ ಪೂಜ್ಯರಲ್ಲಿ ಉಂಟಾಗುತ್ತೆ ಎಂಬುದನ್ನ ನಿಮ್ಮ ಚಿಕ್ಕ ಭಕ್ತಿವಂತರಲ್ಲಿ ಮೂಡಿರುವಂತ ಈ ಒಂದು ನೆನಪು. ಅವರ ಅನುಸಾರ ಈ ದೇಹ ದಹಿಸಿದ ಬಳಿಕ ಚಿತಾಭಸ್ಮವನ್ನು ಯಾವುದೇ ರೀತಿಯ ಸಮಾಧಿ ಮತ್ತು ಸ್ಮಾರಕವಾಗಿ ನಿರ್ಮಿಸಬಾರದು. ಯಾಕಂದರೆ ಈ ಸ್ಮಾರಕವಾಗಿ ನಿರ್ಮಿಸಿದರೆ ಈ ಸ್ಮಾರಕದ ನೆಪದಲ್ಲಿ ದುಡ್ಡನ್ನ ಕದಿಯುವಂತ ಭಂಡರು ನಾವು ಭಕ್ತರಾಗಿದ್ದೇವೆ. ಇಂಥ ಭಕ್ತರಿಗೆ ಅವರು ಆಶ್ರಯ ತಾಣವಾಗದೆ ಅವರು ಏನಪ್ಪಾ ಅಂದ್ರೆ ಬಯಲು ಶೂನ್ಯವಾಗಿ ಬಯಲಾಗಿ ಶೂನ್ಯವಾದಂತ ಪೂಜ್ಯರು. ಅವರು ಈ ಪತ್ರದಲ್ಲಿ ತಮ್ಮ ಭಾವನೆ ಹಂಚಿಕೊಂಡರು. ಬದುಕು ಅನುಭವಗಳ ಪ್ರವಾಹ, ಅದರ ಶ್ರೀಮಂತಿಕೆಯು ವಿಶ್ವಚಿಂತನೆ ಹಾಗೂ ಸತ್ಯ ಶೋಧನೆಗಳಿಂದ ಅದರ ಸೌಂದರ್ಯವು ರಾಗ ದ್ವೇಷ ರಹಿತವಾದ ಹಾಗೂ ಅಸೀಮಿತವಾದ ಸದ್ಭಾವದಿಂದ ಅದನ್ನು ಸುಭಗ ಸಮೃದ್ಧಗೊಳಿಸುವುದೇ ಸಾಧನೆ. ಅಂತ ಜೀವನದ ಉಪಯುಕ್ತವಾದ ಅನುಭವಗಳನ್ನು ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ. ಅದು ಪರ ನೆಮ್ಮದಿಗೆ ಕಾರಣ. ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು. ಅದನ್ನು ರೂಪಿಸಿದವರು ಗುರುದೇವರು, ಅದನ್ನು ಹದುಳಿಸಿದವರು ನಾಡಿನ ಪೂಜ್ಯರು, ಹಿತೈಷಿಗಳು, ಹೃದಯವಂತರು, ಸಾಧಕರು ಹಾಗೂ ಶ್ರೀಸಾಮಾನ್ಯರು. ಅಡಗಿದಂತೆ ಮೇಘ ಕರಗಿದಂತೆ ಉಳಿಯುವುದು ಬರಿ ಬಯಲು. ಶೂನ್ಯ ಸತ್ವ. ಹಲವು ದಿನಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ, ನೋಡಿ ತಿಳಿದು ಅನುಭವಿಸಿದ್ದೇನೆ. ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. ಅದಕ್ಕಾಗಿ ಈ ಅಂತಿಮ ಅಭಿವಾದನ ಪತ್ರ ಪೂಜ್ಯರ ಒಂದು ಅತ್ಯಂತ ಪ್ರಿಯವಾದ ಅಲ್ಲಂ ಪ್ರಭುಗಳನ್ನ ವಚನ. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಎಂಬುದು ತಾನಿಲ್ಲ, ಗುಹೆಸನೆಂಬುದು ತಾ ಬಯಲು, ಅಂತ್ಯ ಪ್ರಣಾಮಾಂಜಲಿ ಎಂಬುವ ವಚನವನ್ನು ಹೇಳುತ್ತಾ ಪೂಜ್ಯರ ವಿಚಾರಧಾರೆಗಳ ನುಡಿನಮನವನ್ನ ನುಡಿಸಲು ನಮಗೆ ಒಂದು ಆಶೀರ್ವಾದಕ್ಕೆ, ಪ್ರೀತಿಗೆ ಪಾತ್ರರಾಗೋಣ ಎಂಬುದನ್ನು ಹೇಳಿ ಈ ನುಡಿನಮನವನ್ನು ತಮ್ಮೆಲ್ಲರ ಹೃದಯಕ್ಕೆ ಸಲ್ಲಿಸ